ಈಗ ಗರ್ಭ ಸಂಸ್ಕಾರ ಅಂತ ಬರುತ್ತೆ ನಮ್ಮ ಹಿಂದೂಯಿಸಮಲ್ಲಿ. ಅಂದರೆ ಗಂಡ ಹೆಂಡತಿ ಇವತ್ತು ನಾವು ಡಿಸೈಡ್ ಮಾಡ್ಕೊಂಡ್ರೆ ನಾವೊಂದು ಮಗುಗೆ ಜನ್ಮ ಕೊಡಬೇಕು ಅಂತ, ಆ ಪ್ರಕ್ರಿಯೆ ಶುರುವಾಗಕ್ಕೆ 6 ತಿಂಗಳು ಮುಂಚೆನೇ ಸಂಸ್ಕಾರಗಳನ್ನ ಶುರು ಮಾಡಿಬಿಟ್ಟಿರ್ತಾರೆ. ಯೋಗ ಆಗಿರ್ಬೋದು, ದೇವರ ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಸೊ ದಟ್ ಒಂದು ದಿವ್ಯಾತ್ಮವನ್ನು ಆಹ್ವಾನ ಮಾಡ್ತೀವಿ ಅಂತ. ಸೊ ಹೇಗೆ ದೇ ಸ್ಟಾರ್ಟ್ ರೀಡಿಂಗ್ ಸಚ್ ಬುಕ್ಸ್, ಮಹಾಭಾರತ, ರಾಮಾಯಣ. ಈಗ ಅಭಿಮನ್ಯು ಹೊಟ್ಟೆಲಿದ್ದಾಗ ಅರ್ಜುನ ಹೇಗೆ ಭೇದಿಸೋದು ಅಂತ ಹೇಳಬೇಕಾದ್ರೆ ಚಕ್ರವ್ಯೂಹನ ಹೇಗೆ ಕೇಳ್ಕೊಂಡಿರ್ತಾನೋ, ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೋ, ಹೇಗೆ ಅಷ್ಟಾವಕ್ರ ಹೊಟ್ಟೆಲಿದ್ದಾಗ ತಂದೆ ಮಂತ್ರಗಳನ್ನ ತಪ್ಪಾಗಿ ಹೇಳ್ತಾ ಇರಬೇಕಾದ್ರೆ ಅವ್ನು ಹೊಟ್ಟೆಲಿದ್ದಾಗಲೇ ಮಂತ್ರಗಳನ್ನ ಕೇಳಿಸಿ ನೀನು ತಪ್ಪಾಗಿ ಹೇಳ್ತಾ ಇದೀಯ ಅಂತ ಹೇಳಿರ್ತಾನೋ, ಹೇಗೆ ಬೃಹಸ್ಪತಿ ಹೆಂಡತಿ ತಾರ ಚಂದ್ರನ ಜೊತೆ ಓಡೋಗಿದ್ದಾಗ ಹೊಟ್ಟೆಯಿಂದಾನೇ ಮಗು ಕೇಳುತ್ತೋ ನನ್ನ ತಂದೆ ಯಾರು ಅಂತ, ಮಗು ಪ್ರತಿಯೊಂದನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಸೊ ಸಂಸ್ಕಾರ ಅನ್ನೋದು ಅಲ್ಲಿಂದಾನೇ ಶುರುವಾಗುತ್ತೆ. ನಾವು 5th ಗೇರಲ್ಲಿದ್ದರೆ 5th ಗೇರಲ್ಲಿರೋ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತೀನಿ ನಾನು. ರಿವರ್ಸ್ ಗೇರಲ್ಲಿದ್ದರೆ ರಿವರ್ಸ್ ಗೇರಲ್ಲಿ ಸಿಗ್ತಾರೆ. ಸೊ ನಾವೇನು ಹುಡುಕ್ತಾ ಇದ್ದೀವೋ ಆ ಹುಡುಕ್ತಾ ಇರೋದು ನಾವಾಗಬೇಕು. ನಾವು ಅದಾದಾಗ ನಾವು ಹುಡುಕ್ತಾ ಇರೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಬಿಡಬೇಕು.